ಟೈಮು 10:30 ಆಗ್ತಾ ಇದೆ. ಇವತ್ತು ನಾನು ಬೇಗ ಎದ್ದಿದ್ದೀನಿ. ಬೇಗ ಅಲ್ಲ, ನನ್ನ ಟೈಮ್ ನಾನು ಎದ್ದಿದ್ದೀನಿ. ಆದರೆ ಮಂಜು ಅವರು ಇವತ್ತು ಎದ್ದಿಲ್ಲ. ಯೋಗ ಕ್ಲಾಸು ಬಂಕ್ ಮಾಡಿದ್ದಾರೆ. ಹಾಲು ಬಿಸಿಯಾಗಿದೆ. ಒಂದು ರೌಂಡ್ ಕಾಫಿ ಆಗಿದೆ, ಎರಡನೇ ರೌಂಡ್ ಕಾಫಿ ಕುಡಿಬೇಕು. ಒಂದ್ಸರಿ ಕಾಫಿ ಕುಡಿಯೋದಕ್ಕೆ ಇವಾಗ ನಾನು ಕುತ್ಕೊಂಡ ಅಂದರೆ ಮಿನಿಮಮ್ ಒಂದು 10-15 ನಿಮಿಷ ಹೋಗುತ್ತೆ. ಟೈಮ್ 10:30 ಆಗಿರೋದ್ರಿಂದ ಮಂಜು ಎದ್ದೇಳಿದ್ರು ಯಾವುದೇ ರೀತಿಯಾದ ಸೂಚನೆಗಳಿಲ್ಲ. ಅದರಿಂದ ತಿಂಡಿ ತಂದ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಈಗ ನಮ್ಮ ರೆಗ್ಯುಲರ್ ಶಾಪ್ ಯಾವ್ದು ಅನ್ನಪೂರ್ಣೇಶ್ವರಿ ಇದೆಯಲ್ಲ, ಅಲ್ಲಿಗೆ ಹೋದ್ರೆ ಸಿಗುತ್ತೋ ಇಲ್ಲೋ, ಇನ್ನೊಂದು 10 ನಿಮಿಷ ಲೇಟಾಗಿ ಹೋದ್ರೂ ಸಿಗೋದಿಲ್ಲ. ಅದರಿಂದ ಫಸ್ಟು ಹೋಗಿ ತಿಂಡಿ ತಂದು ಇಟ್ಬಿಟ್ಟು ಅಂದರೆ ಎರಡನೇ ರೌಂಡ್ ಕಾಫಿ ಕುಡಿಯೋದಕ್ಕೆ ಈಸಿ ಆಗುತ್ತೆ. ಮಂಜು ಎದ್ಮೇಲೆ ಒಂದೇ ಸರಿ ಇಬ್ರು ಕೂತ್ಕೊಂಡು ತಿಂಡಿ ತಿನ್ಬಿಡೋಣ. ಯಾಕಂದ್ರೆ ಅವ್ರಿಗೆ ಹೆಡ್ಡೇಕು ಯಾಕೋ ಈ ನಡುವೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಏನ್ ರೀಸನ್ ಅಂತ ಗೊತ್ತಿಲ್ಲ. ಒಂದ್ಸರಿ ಹೋಗಿ ಕ್ಲಿನಿಕಲ್ ತೋರಿಸ್ಬೇಕಾಗತ್ತೆ. ಸೊ ಎನಿವೇಸ್, ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮೋನು. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ಮನೆಯಿಂದ ಆಚೆ ಬರ್ತಿದ್ದಂಗೆ ಒಂದು ಸರ್ಪ್ರೈಸ್. ನನಗೆ ಪೆಂಡಾಲ್ ಹಾಕ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಯಾರ ಮನೇಲಿ ಏನು ಫಂಕ್ಷನ್ ಇದೆ ಅಂತ. ಸೊ ನಾವು ಇವಾಗಲೇ ಬರ್ತಾ ಇರೋದು 11 ಗಂಟೆಗೆ. ಸೊ ಅದರಿಂದ ನಮಗೆ ಏನೂ ಗೊತ್ತಾಗೋದಿಲ್ಲ ಏನು ಆಗ್ತಾಯಿದೆ ಏನು ಆಗ್ತಿಲ್ಲ ಅಂತ. ಎನಿವೇಸ್ ಹೋಗಿ ತಿಂಡಿ ತೊಗೊಂಡ್ಬರ್ಬೇಕು. ಆದಷ್ಟು ಬೇಗ ಹೋಗಿ ತೊಗೊಂಡು ಬಂದರೆ ಒಳ್ಳೇದು. ಇಲ್ಲಾಂದರೆ ಸಿಗೋದಿಲ್ಲ. ಆಮೇಲೆ ಚಿಕ್ಕ ಇಡ್ಲಿ ಸಿಗೋಲ್ಲ, ತಟ್ಟೆ ಇಡ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ತಿನ್ನೋಕ್ಕಾಗಲ್ಲ ತಟ್ಟೆ ಇಡ್ಲಿ. ತಿಂಡಿ ತಗೊಂಡು ಬಂದೆ. ಆಲ್ಮೋಸ್ಟ್ 10:45, 11 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ. ನನ್ನ ಎಕ್ಸ್ಪೆಕ್ಟೇಷನ್ ಮಂಜು ಎದ್ದಿರ್ತಾರೆ ಅಂತ ಅಂದ್ಕೊಂಡು ಬಂದೆ. ನೋಡಿದ್ರೆ ಇನ್ನೂ ಎದ್ದೇ ಇಲ್ಲ. ಸೊ ನಾನು ಒಬ್ಬನೇ ಅಂತೂ ತಿನ್ನಲ್ಲ. ಯೂಶಲಿ ಯಾವಾಗಲೂ ನಾನು ಪ್ರಿಫರ್ ಮಾಡೋದು ಮಂಜು ಜೊತೆ ತಿನ್ನೋಕ್ಕೇನೆ. ಬಟ್ ಅದು ಅವ್ರಿಗೆ ಕಂಪ್ಲೇಂಟು ಯಾವಾಗಲೂ. ಏನಪ್ಪ ನೀನು ಹೊಟ್ಟೆ ಹಸಿದ್ರೆ ನೀನು ತಿನ್ಕೋಬಿಡು, ನಮ್ಗೇನು ಕಾಯಕ್ಕೆ ಹೋಗ್ಬಿಡ ಅಂತಾರೆ. ಬಟ್ ನಮ್ಗೇನೋ ಅದು ಅಭ್ಯಾಸ ಆಗಲ್ಲ. ಮೊದಲಿಂದನೂ ಜೊತೆನಲ್ಲಿ ತಿಂದು ಮಂಜು ಇದ್ದಾಗ ಅಂತ, ಮಂಜುಕ್ಕಿಂತ ಮುಂಚೆಯಿಂದನೂ ನಾವು ಜೊತೆನಲ್ಲಿ ಕೂತ್ಕೊಂಡೇ ತಿನ್ನೋದು. ಒಬ್ರು ಬರಲಿಲ್ಲ, ಒಬ್ರು ತಿನ್ನಕ್ಕೆ ಇನ್ನೂ ರೆಡಿ ಇಲ್ಲ ಅಂದ್ರೂ ನಾವು ವೇಟ್ ಮಾಡೋದು ಒಂದು ಪದ್ಧತಿ. ಅದು ಹಂಗೆ ಕಲ್ತ್ಕೊಂಡು ಬಂದಿರೋದು. ಏನಿದೆ ಗೊತ್ತಿಲ್ಲ. ಈಗ ಒಂದು ವಿಡಿಯೋ ಅಪ್ಲೋಡ್ ಹಾಕಿದ್ದೆ. ಇವತ್ತು ವಿಡಿಯೋ ಬೇಗ ಪಬ್ಲಿಷ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೆನ್ನೆ ಸ್ವಲ್ಪ ಕೆಲಸ ಇರಲಿಲ್ವಲ್ಲ ನನಗೆ, ಅಂದರೆ ಅಷ್ಟು ಬೇಗ ಆಗೋಗಿತ್ತು. ಸೊ ಅದರಿಂದ ಎಡಿಟು ರಾತ್ರಿನೇ ಮಾಡಿಬಿಟ್ಟಿದ್ದೆ. ಈಗ ಪಬ್ಲಿಷ್ ಮಾಡ್ತೀನಿ. ಸ್ವಲ್ಪ ಹೊತ್ತರಲ್ಲಿ ವಿಡಿಯೋ ಬರುತ್ತೆ. ನೆನ್ನೆ ವಿಡಿಯೋ ಸೂಪರ್ ಆಗಿದೆ ನೋಡಿ. ಈಗ ನಂದು ತಿಂಡಿ ಆಯ್ತು. ಇಷ್ಟೊತ್ತವರೆಗೂ ಕಾಯ್ದೆ ಮಂಜು ಎದ್ದು ಬರ್ತಾಳೆ ಅಂತ. ಬರ್ಲಿಲ್ವಲ್ಲ, ಹೊಟ್ಟೆ ಜಾಸ್ತಿ ಹಸಿಯಾಗಿ ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ನಾನು ಹೋಗಿ ತಿಂಡಿ ತಿನ್ಕೊಂಡೆ. ಟೈಮು ನೋಡಿ 12 ಗಂಟೆ ಆಗ್ತಾ ಇದೆ. ಇವಾಗ ಎದ್ದಿ ಮಂಜು ಅವರು ರೆಡಿ ಆಗ್ತಾವ್ರೆ. ಅಲ್ಲಿ ನಾನು ಎದ್ದೇಳ್ಸಪ್ಪ 11 ಗಂಟೆಗೆ ಅಂತ 10 ಗಂಟೆಲಿ ಎದ್ದು ಹೇಳಿದ್ದೀನಿ. ತಿಂಡಿ ತಂದ್ಬಿಡು, ಆಗ್ತಾ ಇಲ್ಲ ಎದ್ದೇಳಕ್ಕೆ ಅಂತ. ಅವ್ರು ಎದ್ದೇಳ್ಸೇ ಇಲ್ಲ, ಮಲ್ಗೋಳೆಲ್ಲ ಮಲ್ಕೊಳ್ಳಿ ಬಿಡು ಅಂತ. ಈಗ ಮನು ಸೌಂಡ್ ಮಾಡೋದು ಕೇಳಿಸಿ ಎದ್ದೆ. ಆಯ್ತು, ಇವಾಗ ಏನಾದ್ರು ತಿನ್ಬೇಕು. ಅಯ್ಯೋ ಏನಪ್ಪ ಯಾವಾಗ್ಲೂ ಹುಷಾರಿಲ್ಲ ಅಂತಾಳೆ ಅಂತ ಅನ್ಕೋಬೇಡಿ. ಯಾಕೋ ಗೊತ್ತಿಲ್ಲ, ನೆನ್ನೆಯಿಂದ ಸಿಕ್ಕಾಬಟ್ಟೆ ತಲೆನೋವಿದೆ. ಟ್ಯಾಬ್ಲೆಟ್ ತಗೊಂಡ್ರೆ ಹುಷಾರಾಗತ್ತೆ. ಬಟ್ ನಾನು ಟ್ಯಾಬ್ಲೆಟ್ ತಗೊಂತಾ ಇಲ್ಲ ಇಂಟೆನ್ಷನಲಿನೇ. ಬೇಡ, ಅದನ್ನ ಹಂಗೆ ಕಳಿಸ್ಬೇಕು. ಅಡಮೆಂಟ ನಾನು ಅಡಮೆಂಟ ನೋಡ್ಬಿಡೋಣ ಅಂತ. ಯಾಕೆ ತಲೆನೋವು ಬಿಟ್ಟು ಇನ್ನೇನು ಇಲ್ಲ. ತಲೆನೋವು ಸ್ವಲ್ಪ, ಇದೆಲ್ಲ ಪೇಯ್ನು. ಎಷ್ಟು ಸುಮ್ಮನೆ ಹಂಗೆ ಪದೇ ಪದೇ ಟ್ಯಾಬ್ಲೆಟ್ ತಗೊಳ್ಳೋದು ಸರಿ ಇರಲ್ಲ ಅಲ್ವಾ. ಅದಕ್ಕೆ ದಿಸ್ ಟೈಮ್ ಐ ಆಮ್ ಬಿಕಮಿಂಗ್ ಅಡಮೆಂಟ್ ಅಗೇನ್ಸ್ಟ್. ಇನ್ನೇ ಹೋಗ್ಬೇಕು ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಅಲ್ಲಿ ಟಿವಿ ನೋಡ್ಕೊಂಡು ಕೂತಿದ್ದೆ. ಈಗ ಹೋಗಿ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡಬೇಕು. ಬೆಳಗ್ಗೆಯಿಂದ ಏನೋ ಮಾಡಿಲ್ಲ, ಬರೀ ಅಲ್ಲಿ ಇಲ್ಲಿ ಸುತ್ಕೊಂಡು ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ನಾನಿಲ್ಲ ಅಂದ್ರೆ ನಿಂಗೆ ಟೈಮೇ ಹೋಗಲ್ಲ ಅಲ್ವಾ. ಬೋರ್ ಹೊಡೆದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಫುಲ್ ಬೋರ್ ಹೊಡೆದೋಗುತ್ತೆ ನೋಡಿ. ನಾನು ಎಷ್ಟು ಇಂಪಾರ್ಟೆಂಟ್ ನೀನು. ಹೌದು, ಬೇಜಾನ್ ಇಂಪಾರ್ಟೆಂಟ್. ಅದೇ ಖುಷಿಗೆ ಮೊದಲು ತಿಂತಡಿ, ಇಬ್ರಿಗೂ ಒಟ್ಟಿಗೆ ಮಾಡ್ತೀನಿ. ನನಗೂ ಒಂದು ಕಪ್ ಬೇಕು. ಎಷ್ಟೊತ್ತು 5 ನಿಮಿಷ ತಿನ್ಕೊಬಿಡ್ತೀನಿ. ಗಬ್ಬ 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 ಅಂತ. ನನ್ಗೆ ಹುಷಾರಿಲ್ಲ, ಮಲ್ಕೊಂಡಿದೆ ಅಂತ ಅಂದ್ಬಿಟ್ಟು ನನ್ನ ಗಂಡ ಎಷ್ಟೆಲ್ಲ ಕೆಲಸಗಳು ಮಾಡಿಟ್ಟಿದ್ದಾರೆ ಗೊತ್ತಾ ಮನೆಯಲ್ಲಿ. ಒಂದೊಂದ್ಸರಿ ಅನ್ಸತ್ತೆ ನಾನು ಎಷ್ಟು ಪುಣ್ಯ ಮಾಡಿದೆ ಅಂತ ಗಂಡನ ಪಡೆಯೋಕ್ಕೆ ಅಂತ. ಅದೇನು ಬೈಬೇಕು ಅಂತಿದ್ಯೋ ನಾನು ಎದ್ದು ಬಂದು ಕಿಚನ್ ನೋಡಿದ ತಕ್ಷಣ ಕಣ್ಣಲ್ಲಿ ಹಂಗೆ ಆನಂದ ಬಾಷ್ಪ ಗಳ 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 ಅಂತ ಬಂದ್ಬಿಡ್ತು. ಅಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಕಿಚನ್ನ ಅಲ್ವಾ ಮಗು. ಜನ್ಮ ಜನ್ಮದ ಪುಣ್ಯ, 7 ಜನ್ಮದ ಪುಣ್ಯ. ಬಂದಾಗಲೇ ಅಷ್ಟೊಂದು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಿನ್ನಿಗೆ ಅಷ್ಟು ಕಾನ್ಫಿಡೆನ್ಸ್ ಅಲ್ವಾ. ನಿನ್ನ ಮೇಲೆ ಕಾನ್ಫಿಡೆನ್ಸ್. ಆಮೇಲೆ ನೆನ್ನೆ ಮಳೆ ಬಂತು ಅಂದ್ಬಿಟ್ಟು ಆ ಟೈಮಲ್ಲಿ ಬಟ್ಟೆನೆಲ್ಲ ತೆಗೆದು ಇಲ್ಲೇ ಸೋಫಾ ಮೇಲೆ ಹಾಕಿದ್ದೆ. ಅದನ್ನೆಲ್ಲ ನೀಟಾಗಿ ಒಂದ್ ಕಡೆ ಜೋಡಿಸಿಟ್ಟಿದ್ರು. ನಾನು ಸರಿ ಮಡ್ಸಿಲ್ಲ ನೀನು ಅಂದ್ಬಿಟ್ಟು ವಾಪಸ್ ತೆಗ್ದಾಕ್ತೆ ಅಲ್ವಾ ಮನು.
ಇವೆಲ್ಲ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಅದೆಲ್ಲ ಮನೆಗೆ ಮಾಡಿನೂ ಅಭ್ಯಾಸ ಇಲ್ಲ. ಕಿಚನ್ನಿಗೆ ಬರ್ತೀನಿ, ನೆನ್ನೆ ನೈಟು ಬೇಗ ಮಲ್ಕೋಬೇಕು ಅಂದ್ಕೊಂಡು ಪಾತ್ರೆನೆಲ್ಲ ಏನು ತೊಳೆಯೋದಿಕ್ಕೆ ಹೋಗ್ಲಿಲ್ಲ. ನೋಡಿ ಸಿಂಕ್ ಎಲ್ಲ ಹಿಂಗಿದೆ. ಕಿಚನ್ ಅಂತೂ ಇವಾಗ ಸ್ಲ್ಯಾಬ್ ಮೇಲೆ ಇರೋದೆಲ್ಲ ತೆಗೆದು ಸಿಂಕಿಗೆ ಹಾಕಿದ್ದೀನಿ ತೊಳಿಬೇಕು ಅಂತ. ಕಾಫಿ ಕಪ್ಸ್ನು ಅಂತೂ ಅಲ್ಲಲ್ಲಲ್ಲೇ ಡಿಸೈನ್ ಆಗಿ ರಂಗೋಲಿ ಹಾಕ್ಬಿಟ್ಟಿದ್ರು ಸ್ಲ್ಯಾಬ್ ಮೇಲೆ. ಇವಾಗೆಲ್ಲ ತೆಗೆದು ಸಿಂಕಿಗೆ ಹಾಕಿ ವಾಶ್ ಮಾಡಕ್ ಹೋಗ್ತಾ ಇದ್ದೀನಿ. ಅದೆಲ್ಲ ವಾಶ್ ಮಾಡಿಟ್ಟು ಕಿಚನ್ ಕ್ಲೀನ್ ಮಾಡ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ರೆ ಅಲ್ಲಿಗೆ ಆಫೀಸ್ ಲಾಗಿನ್ ಟೈಮ್ ಆಗತ್ತೆ. ಈಗ ಪರವಾಗಿಲ್ಲ, ಆರಾಮಾಗಿ ತಿಂಡಿ ಎಲ್ಲ ತಿಂದು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿ ಮನೆ ಒಳಗಡೆನೆ ಮನು ಜೊತೆ ಎಲ್ಲ ಕುತ್ಕೊಂಡು ಮಾತಾಡಿದ್ಮೇಲೆ ಕಂಪ್ಲೀಟ್ ಈಗ ತಲೆನೋವು ಬಿಟ್ಟಿದೆ. ಲೈಟ್ ಆಗಿದೆ, ಅದು ಹೋಗ್ಬಿಡತ್ತೆ ಹಿಂಗೇನೆ ಅಂತ ಅನ್ಕೊಂಡು. ಅಷ್ಟೊತ್ತಿಗೆ ಅಂದ್ರೆ ಆಫೀಸ್ ಲಾಗಿನ್ ಮಾಡಿ ಪುನಃ ಸ್ಕ್ರೀನ್ ಮೇಲೆ ಕಂಡ್ಬಿಡಕ್ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ಬರತ್ತೋ ಏನೋ ಗೊತ್ತಿಲ್ಲ. ಅಂಡ್ ಇನ್ನೊಂದು ನೆನ್ನೆ ತರಿಸಿದ್ದು ಸ್ಪೆಕ್ಸು ಏನ್ ಗೊತ್ತಾ, ಇದನ್ನ ವೇರ್ ಮಾಡ್ಕೊಂಡು ಹಿಂಗೆ ನಡೀತಾ ಇದ್ರೆ ನನಗೆ ವಿಷನ್ ಅಂತೂ ಫುಲ್ಲು ಕ್ಲಿಯರ್ ಆಗಿದೆ ಸ್ಟ್ರೈಟ್ ಆಗಿ ನೋಡಿದ್ರೆ. ಬಟ್ ಇದನ್ನ ವೇರ್ ಮಾಡಿ ಹಿಂಗೆ ನಡೀತಾ ಇದ್ರೆ ನನಗೆ ನಾನು ಫುಲ್ಲು ಹೈಟ್ ಅಲ್ಲಿ ಇದ್ದೀನಿ, ಫ್ಲೋರ್ ಫುಲ್ ಡೌನ್ ಇದೆ ಅಂತ ಫೀಲ್ ಆಗತ್ತೆ. ನೆನ್ನೆ ಎಲ್ಲ ಕಾಲ್ನ ಹಿಂಗೆ ತಾಕ್ತಾ ಇದೆ, ಹಿಂಗೆ ಅಲ್ವನು. ಬಟ್ ಅದು ಸ್ಟಾರ್ಟಿಂಗ್ ಅಲ್ಲಿ ಹಂಗ ಆಗತ್ತೆ ಅಂತ ಇವರು ಸ್ಪೆಕ್ಸ್ ಮೇಕರ್ಸ್ ಅಲ್ಲಿ ಹೇಳಿದ್ರು, ನೆನ್ಪೈತಾ? ನನಗೂ ಇವಾಗ ತೆಗೆದ್ರೆ ದೂರ ಇರುತ್ತೆ, ಇದು ಹಾಕಿದ್ರೆ ಹತ್ರ ಇರುತ್ತೆ. ನಂಗೆ ಹಂಗಲ್ಲ, ಹಾಕೊಂಡ್ರೆ ದೂರ ಹೋಗುತ್ತೆ, ತೆಗೆದ್ರೆ ನಾರ್ಮಲ್ ಆಗಿ. ನನ್ನ ಹತ್ರದಲ್ವಾ ನಿಮ್ ದೂರ ಮೇ ಬಿ. ನನಗೆ ಲಾಸ್ಟ್ ಟೈಮ್ ಮರ್ತೋಗಿದೆ. ನಾನು ಫಸ್ಟ್ ಇದೇ ನಂದು ಸೆಕೆಂಡ್ ಟೈಮ್ ನಾನು ಲೆನ್ಸ್ ಚೇಂಜ್ ಮಾಡಿ. ಅದಕ್ಕಿಂತ ಮೊದಲು ಸ್ಪೆಕ್ಸ್ ಎಲ್ಲ ಏನು ಹಾಕ್ತಾ ಇರಲಿಲ್ಲ. ಅವಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಮರ್ತೋಗಿದೆ. ಅಲ್ಲೇ ಲಾಂಗ್ ಬ್ಯಾಕ್ ಅಲ್ಲ ಆಯಿತು, 6-7 ಇಯರ್ಸ್ ಬ್ಯಾಕ್ ಫಸ್ಟ್ ತೊಗೊಂಡಿದ್ದು, ಗೊತ್ತಿಲ್ಲ. ಒಟ್ನಲ್ಲಿ ವಿಷನ್ ಅಂತೂ ಫುಲ್ ಕ್ಲಿಯರ್ ಆಗಿದೆ. ನೆನ್ನೆಲ್ಲ ಖುಷಿ ಆಗ್ತಿತ್ತು ಇದನ್ನ ಹಾಕೊಂಡು ಸಿಸ್ಟಮಲ್ಲಿ ಕೆಲಸ ಮಾಡೋದಕ್ಕೆ. ಸ್ಟ್ರಗಲೇ ಮಾಡಿಲ್ಲ ಇಷ್ಟು ದಿನ. ಒಂದೊಂದ್ಸರಿ ಹಿಂಗೆ ನೋಡ್ತಾ ಇದೆ, ಕಣ್ಣಲ್ಲಿ ನೀರು ತುಂಬ್ಕೊಬಿಡುತ್ತೆ ಹಂಗೆ ಬ್ರೈಟ್ನೆಸ್ ಮೇಲೆ ಕಂಡುಬಿಟ್ರೆ. ಮೇ ಬಿ ಅದಕ್ಕೆ ನನಗೆ ಜಾಸ್ತಿ ತಲೆನೋವು ಬರ್ತಾ ಇತ್ತೋ ಏನೋ. ಓಕೆ ಹೋಗೋಣ, ಜಾಸ್ತಿ ಮಾತಾಡೋದು ಬೇಡ. ಕೆಲಸ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬರೋಣ. ನಮ್ಮ ಪಕ್ಕದ ಮನೇಲಿ ಇವತ್ತೇನೋ ಫಂಕ್ಷನ್ ನಡೀತಾ ಇದೆ ಹೊರಗಡೆ. ನಮ್ಮ ಮನೆ ಮುಂದೆನೆ ಪೆಂಡಾಲ್ ಹಾಕ್ಬಿಟ್ಟಿದ್ದಾರೆ, ಊಟಕ್ಕೆಲ್ಲ ಬಡಿಸ್ತಾ ಇದ್ದಾರೆ. ಸೊ ಇವತ್ತು ಹೊರಗಡೆನೂ ಹೋಗಕ್ಕಾಗಲ್ಲ ನಾವು, ಅಲ್ವಾ ಮನು? ನಿನ್ ಗಾಡಿನೂ ತೆಗಿಯಕ್ಕಾಗಲ್ಲ ಹೊರಗಡೆ. ಮನೆ ಮುಂದೆ ಫುಲ್ ಆಟೋ, 2 ವೀಲರ್ಗಳು, ಗಾಡಿಗಳು ನಿಲ್ಸೋ ಹೋಗೋದಿಲ್ಲ. ಇನ್ ಕೇಸ್ ಎಮರ್ಜೆನ್ಸಿ ಅಂದ್ರೂ ತೆಗಿಯಕ್ಕಾಗಲ್ಲ. ಫುಲ್ ಅಲ್ಲಿ ತನಕನೂ ನಿಲ್ಸ್ಕೊಂಡಿದ್ದಾರೆ. ಎಷ್ಟೊತ್ತಿರ್ತಾರಪ್ಪಿ, ಊಟ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಅಯ್ಯೋ, ನಾನು ಅವ್ರು ನಿಲ್ಸಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಹೇಳ್ತಾ ಇರೋದು. ನಾನು ಅದನ್ನೇ ಹೇಳ್ತಾ ಇರೋದು, ಎಷ್ಟೊತ್ತಿರ್ತಾರೆ. ಇನ್ನೇನು ಮಳೆನೂ ಬರೋಕ್ಕಾಯ್ತು. ಬೇಗ ಬೇಗ ಅವ್ರು ಊಟ ಮುಗಿಸ್ಕೊಂಡ್ರೆ ಅವ್ರ ಲಕ್ಕು. ಮಳೆ ಬಂದರೆ ಸಿಕ್ಕಾಕಂತಾರೆ. ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಫುಲ್ ಕ್ಲೀನ್ ಆ್ಯಂಡ್ ನೀಟ್ ಆಗೋಯ್ತು. ಇವಾಗ ಸಮಾಧಾನ ಆಗ್ತಾ ಇದೆ. ಬೆಳಗ್ಗೆ ಎದ್ದು ಬಂದ ತಕ್ಷಣ ಕಿಚನ್ ಕ್ಲೀನಾಗಿ ಕಾಣಿಸಿಲ್ಲ ಅಂದರೆ ತಲೆ ಗಿರ್ರಂದ್ಬಿಡುತ್ತೆ ನನಗೆ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಆಫೀಸಿಗೆ ಲಾಗಿನ್ ಮಾಡಿದೆ. ಇನ್ನೊಂದು 15 ಮಿನಿಟ್ಸ್ ಟೈಮ್ ಇದೆ ಆಫೀಸ್ ಲಾಗಿನ್ಗೆ. ಸಫಿಷಿಯೆಂಟ್ ಟೈಮ್ ಕರೆಕ್ಟಾಗಿ ಆಗುತ್ತೆ. ಕೂತ್ಕೊಂಡು ಕೆಲಸ ಮಾಡ್ತಾ ಇದೆ. ಇವತ್ತು ನನ್ನ ಸ್ಕ್ರೀನು ನಂದು ಎಲ್ಲ ಟ್ವಿನ್ನಿಂಗ್ ಮಾಡ್ತಾ ಇದೀವಿ ನೋಡುವನು. ನಾನು ಮತ್ತೆ ನನ್ನ ಆಫೀಸ್ ಲ್ಯಾಪ್ಟಾಪ್ ಸ್ಕ್ರೀನು ಟ್ವಿನ್ನಿಂಗ್ ಮಾಡ್ತಾ ಇದೀವಿ. ರೆಡ್ ಅಂದ್ರೆ ಅದೆಲ್ಲ ನಿಮ್ ಕೆಲಸ ಮಾಡದೇ ಇರೋ ಅಲ್ಲ, ಅದು ವೀಕೆಂಡ್ ಅಂತ ಮಾರ್ಕ್ ಮಾಡಿರೋದು. ಕ್ಯಾಲೆಂಡರ್, ಮಂತ್ ಕ್ಯಾಲೆಂಡರ್ ರೆಫರ್ ಮಾಡ್ತಾ ಇದೆ. ಏನೇನು ಮೀಟಿಂಗ್ಸ್ಗಳು ಸ್ಕೆಡ್ಯೂಲ್ ಆಗಿದೆ ಅಂತ ಅಡ್ವಾನ್ಸ್ ಆಗಿ ಆಗ್ತಾವಲ್ಲ ಅವನ್ನ. ಎನ್ವೇಸ್ ನಾನು ಎಷ್ಟು ಒಳ್ಳೆ ಹುಡುಗಿ ಅಂದ್ರೆ ಸ್ನಾನ ಮಾಡ್ಕೊಂಡು ಬಂದ ಅವಾಗಲೇ ನನ್ನ ಗಂಡ ಮಲಗಿದ್ರು ಆ ರೂಮಲ್ಲಿ. ಇನ್ನು ಆ ರೂಮ್ ಒಳಗಡೆಗೆ ಹೋದ್ರೆ ಅವ್ರಿಗೆ ಎಚ್ಚರ ಆಗತ್ತಲ್ಲ ಅಂದ್ಕೊಂಡು ನಾನು ಏನೂ ಮಾಡ್ಕೊಂಡೇ ಇಲ್ಲ. ಒಂದು ಮಾಯ್ಶ್ಚರೈಸರು ಹಾಕ್ಕೊಳ್ಳಿಲ್ಲ, ಯಾಕೆಂದರೆ ನಂದು ಎಲ್ಲ ಥಿಂಗ್ಸು ಆ ರೂಮಲ್ಲೇ ಇರೋದು. ಅದೊಂಥರ ನಂದು ಎಲ್ಲ ಇಟ್ಕೊಂಡು ಆ ರೂಮ್ ನಂದು ಅಂತಂದ್ರೂ ಅದು ನಂದು. ಇವಾಗ ಎಲ್ಲ ಇಲ್ಲಿ ಇಟ್ಕೊಂಡು ನನ್ನ ರೂಮ್ ಇದ್ರು ನನ್ನ ರೂಮ್ ಅಲ್ಲ. ಹಂಗೆ ಇಲ್ಲ, ನಾನು ಇಲ್ಲೇನ್ ಮಾಡ್ತೀನಿ, ಇಲ್ಲೇ ಇರ್ತೀಯಲ್ಲ 24 hours. ಕೆಲಸ ನಾನು 5 minutes ಅಲ್ಲೋದ್ರೆ ನಿಮ್ಗೆ ಆಗಲ್ಲ. ಇಲ್ಲಿ 24 hours ಇರ್ತೀಯಲ್ಲ. ನಾನು ಮಲ್ಕೊಂಡಿದ್ದಾಗ ನೀನ್ ಬಂದ್ರೂ ನನ್ಗೆ ಎಚ್ಚರ ಆಗಲ್ಲ, ಕೇರೇನೂ ಮಾಡಲ್ಲ, ನಾನು ಸುಮ್ಮನೆ ಮಲ್ಕೊಂಡಿರ್ತೀನಿ. ನಾವು ಮನುಷ್ಯರು, ನಾವು ನಮ್ಮನ್ನ ಎಮ್ಮೆ ಕೋಣಗಳ ಜೊತೆ ಎಲ್ಲ ಏನಂತಾರೆ ಅದನ್ನ, ಏನಂತಾರೆ ಅದಕ್ಕೆ? ಎಮ್ಮೆ ಕೋಣಗಳು. ಇನ್ನೊಂದ್ಸರಿ ಹೇಳು. ನಾವು ಮನುಷ್ಯರು, ಎಮ್ಮೆ ಕೋಣಗಳ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳಲ್ಲ. ಕರೆಕ್ಟ್. ಅದೇ ಎಮ್ಮೆ ಕೋಣನ ಮಾರ್ತೀನಿ ಅಂತ ಹೋದ್ರೆ ಜನ ತಗೊಳಕ್ಕೆ ಕ್ಯೂ ನಿಂತ್ಕೊಳ್ತಾರೆ, ಬಾರ್ಗೈನ್ ಮಾಡ್ತಾರೆ. ಎಷ್ಟಕ್ಕೆ ಅಂತ. ಅದೇ ತಗೊಂಡೋಗಿ ನಾವು ಇವ್ರನ್ನ ಮಾರ್ತೀವಿ ಅಂದ್ರೆ ಫ್ರೀಯಾಗಿ ಕೊಟ್ಟರು ಇಸ್ಕೊಂಡೋಗಲ್ಲ. ಸೊ ನಾವು ಕಂಪೇರೇ ಮಾಡ್ಕೊಳ್ಳಲ್ಲ. ಓಕೆ, ಅದೇ ಖುಷಿಗೆ ಒಂದು ಲೋಟ ಕಾಫಿ ಮಾಡೋದು. ಅಲ್ಲಿಲ್ಲ ನೀನಿನ್ನು 10 ಸರಿ ಕೇಳು ಇವಾಗ. ಐ ಡೋಂಟ್ ಮೈಂಡ್ ಯಾ, ನೋ ಮಿಲ್ಕ್ ಅಟ್ ಹೋಮ್.
ಇವಾಗ ಮನು ಹಸು ಹಿಡಿದು ಅಲ್ಲಿ ಕಟ್ಟಾಕಿ ಹಾಲು ಕರ್ಕೊಂಡು ಬರಕ್ಕೆ ಹೋಗ್ತಾವ್ರೆ. ಅದಕ್ಕೆ ಒಬ್ಬನ ಕೈಲ ಕಟ್ಟಾಕಕ್ಕಾಗಲ್ಲ ಬಾ ಮಂಜು ಅಂತ ನಾನು ಕರ್ಕೊಂಡು ಹೋಗ್ತಾವ್ರೆ ಅಲ್ವಾ. ತೊಳೆದ್ಬಿಟ್ಟು ಹುಷಾರು. ನಂಗೇನು ಆಗೋದೇ ಇಲ್ಲ. ನಾನು ಮನೆ ಒಳಗಡೆ ಇರೋಕ್ಕೆ ಭಾಳ ಇಷ್ಟಪಡ್ತೀನಿ. ಬೀದಿ ಸುತ್ತಕ್ಕೆ ಬರೋ ಇಷ್ಟ ಆಗಲ್ಲ. ಬೀದಿ ಸುತ್ತದಲ್ಲ, ಬೇಕಿರೋ ನೆಸೆಸಿಟಿ ಇರೋ ಐಟಮ್ ತಗೊಳಕ್ ಹೋಗ್ತಾರೆ. ಒಂದು ಹಾಲು ತಗೊಳಕ್ಕೆ ಇಬ್ರು ಹೋಗ್ಬೇಕಾ? ಅದು ಅರ್ಧ ಲೀಟ್ರ್ ಹಾಲು. ಹೌದು. ಸರಿ ಸರ್. ಇವರು ನನ್ನನ್ನು ಕರ್ಕೊಂಡು ಬರೋದೇ ಇವನ್ನೆಲ್ಲ ತಗೊಂಡು ತಿನ್ನೋದು. ಅದು ತಿನ್ಬೇಕಪ್ಪ ಯಾವಾಗ ಅವಾಗವಾಗ, ಅದು ಡೈಲಿ ಅಲ್ಲ. ಒಂದು ವೀಕಿಂದ ಡೈಲಿ ತಿಂತಾ ಇದೆಯಾ? ಒಂದು ಪ್ಯಾಕೆಟ್ ತಗೊಂಡ್ರೆ ಮುಗಿಯಕ್ಕೆ ಒಂದು ವಾರ ಬೇಕು. ಅಯ್ಯಮ್ಮ, ಒಂದೊಂದು ಅರ್ಧ ಗಂಟೆಲಿ ಇರಲ್ಲ ಪ್ಯಾಕು, ಒಂದು ವಾರ ಆಗುತ್ತೆ. ತಿಂದು ಹೆಂಗ್ ಬತ್ತೈತೆ ನೋಡಿ ಇದು. ಕಷ್ಟಪಟ್ಟು ಬೆಳೆಸಿರೋದಪ್ಪ. ಸಾಕಪ್ಪ, ಚೆನ್ನಾಗಿ ನೋಡ್ಕೊ ಆಯ್ತಾ. ನಾವು ಅದು ಇಳಿಲಿ ಅಂತ ನಾವೇನೇನೋ ಡಯಟ್ ಎಲ್ಲ ಚೇಂಜ್ ಮಾಡಿಸ್ತೀವಿ. ಅವ್ರು ಬಂದು ಡೈಲಿ ಸಾಯಂಕಾಲ ಇದು ತಗೊಂಡು ತಿಂತಾರೆ. ಇಲ್ಲೊಂದು ಚಾಟ್ ಅಂಗಡಿ ಬೇರೆ ಆಗೋಗ್ಬಿಟ್ಟಿದೆ ಇವಾಗ. ಮೊನ್ನೆ ಏನೋ ಒಂದಿನ ಕರ್ಕೊಂಡು ಬಂದವ್ರೆ, ಪುನಃ ಹೇಳಿದ್ರೆ ಬೋರ್ಡೆ ಹೊಡೆದಾಗ್ತೀವಿ. ನಮ್ಮ ಎದುರುಗಡೆ ಕುತ್ಕೊಂಡು ಸುಮ್ಮನೆ ತಿಂತಾ ಇದ್ರಾಗತ್ತಾ? ನಾವಿವೆಲ್ಲ ಟಚ್ಚು ಮಾಡಲ್ಲಪ್ಪ. ನಾವು ಬರೀ ನುಂಗ್ಕೊಂಬಿಡೋದು ಅಷ್ಟೇ. ನೀನೇ ಹೇಳು ಮನು, ಕರೆಕ್ಟಾಗಿ ತಿಂತೀನ ನಾನು? ಸುಮ್ಮನೆ ಹೇಳ್ತಾವ್ರೆ, ನಾನು ತಿನ್ನಲ್ಲ. ಎಲ್ಲ ಬೇರೆ ತಿನ್ನೋದೇ ಇಲ್ಲ ಅಂತಲ್ಲ, ಬಟ್ ಅದೆಲ್ಲ ನನಗೆ ಕ್ರೇವಿಂಗ್ಸ್ ಆಗಲ್ಲ. ಸ್ವಲ್ಪ ಸ್ವೀಟ್ ಜಾಸ್ತಿ ಕ್ರೇವಿಂಗ್ಸ್ ಆಗುತ್ತೆ. ಅದು ಇತ್ತೀಚೆಗೆ ಯಾಕೆ ಅಂತ ಗೊತ್ತಿಲ್ಲ. ಈಗ ಅಲ್ಲೇ ಜಾಮೂನ್ ತಿನ್ನಬೇಕು ಅನ್ನಿಸ್ತಾ ಇದೆ, ಬಟ್ ಬೇಕ್ರಿ ಜಾಮೂನ್ ಎಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಹೆವಿ ಸ್ವೀಟ್ ಹಾಕ್ಬಿಡ್ತಾರೆ, ಅದು ನಾಲ್ಕಕ್ಕೆ ತಿಕ್ಕಂಗೆ ಆಗೋಗ್ಬಿಡುತ್ತೆ. ಮಜಾ ಏನು ಗೊತ್ತಾ, ನೆನ್ನೆ ಏನೋ ಫುಲ್ಲು ಸಾಯಂಕಾಲ ಬೆಳಗ್ಗೆ ಒಂದ್ಸರಿ ಯೋಗ ಮಾಡ್ತಾರೆ, ಸಾಯಂಕಾಲ ಒಂದ್ಸರಿ ಯೋಗ ಮಾಡ್ತಾರೆ. ಬೆಳಗ್ಗೆ ಹೊತ್ತು ಅಸೋಸಿಯೇಷನ್ಗೆ ಹೋಗ್ಬಿಟ್ಟು ಮಾಡ್ಕೊಂಡ್ ಬರ್ತಾರೆ. ಸಾಯಂಕಾಲ ಹೊತ್ತು ಮನೇಲಿ ಯಾವ್ದೋ ಒಂದು ಕ್ಲಾಸ್ಗೆ ಸೇರ್ಕೊಬಿಟ್ಟವ್ರೆ. ಅದು ಟಿವಿನಲ್ಲಿ ಬರ್ತೈತೆ, ನೋಡ್ಕೊಂಡು ಮಾಡೋದು. ನೆನ್ನೆ ಒಂದ್ ದಿವಸ ಏನೋ ಚೆನ್ನಾಗಿ ಮಾಡ್ಬಿಟ್ರು. ಆದ್ರೆ ಇವತ್ತು ನೋಡ್ರಿ, ಯೋಗ ಇಲ್ಲಿ ನೋಡ್ತಾ ಐತೆ. ನಾನು 7 o'clock ಸೆಷನ್ ಅಟೆಂಡ್ ಮಾಡ್ತೀನಿ. ಅದಕ್ಕೆ ಇವತ್ತು ಏನ್ ಹೇಳ್ಕೊಡ್ತಾವ್ರೆ ಅಂತ ನೋಡ್ಕೊಂತ ಇದ್ದೀನಿ. ಹಂಗೆ ತಿನ್ಕೊಂಡು ನೀನು ಇದೆಲ್ಲ ತೋರಿಸ್ಬೇಡ ನೀನು. ಹಂಗೆ ಮಾಡ್ತೀನಿ. ನೆನ್ನೆ 7 ಗಂಟೆ ಸೆಷನ್ಗೆ ಜಾಯ್ನ್ ಆಗಿದ್ದು. ಇಲ್ಲ, ನೆನ್ನೆ 6 ಗಂಟೆ ಸೆಷನ್. ಇವಾಗ ಜಾಯ್ನ್ ಆಗೋಣ ಅನ್ಕೊಂಡಿದ್ದೆ, ತಿಂತಾ ಇದ್ನಲ್ಲ, ಇನ್ನೂ ಖಾಲಿ ಆಗಿಲ್ಲ. ಅದಕ್ಕೆ 7 ಗಂಟೆಗೆ ಜಾಯ್ನ್ ಆಗ್ತೀನಿ. ಹಂಗೆ ಒಂದೇ ದಿನಕ್ಕೆ ತಿಲಾಂಜಲಿ. ಇಲ್ಲಪ್ಪ, ತಿಲಾಂಜಲಿ ಯಾಕೆ? ಏನು ಒಂದೇ ದಿನ ಹೋಗಿದ್ದು ನಾನು. ಅಸೋಸಿಯೇಷನ್ ಎಷ್ಟು ದಿನದಿಂದ ಹೋಗ್ತಾ ಇದ್ದೀನಿ. ನೆನ್ನೆದು ಇದು ಹೇಳ್ತಾ ಇರೋದು. ಇದು ಮಾಡ್ತೀನಿ 7 ಗಂಟೆಗೆ. ಹಂಗೆ ಓಕೆ. ಆಚೆ ಎಲ್ಲಾದ್ರೂ ಹೋಗೋಣ ಸುತ್ತಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದೆ, ಬಟ್ ಆಚೆ ಕಡೆ ನೋಡಿದೆ ಅಂದ್ರೆ ಫುಲ್ ಮಧ್ಯಾಹ್ನನೇ ಮಳೆ ಬಿದ್ದುಬಿಟ್ಟಿದೆ 1-2 ಗಂಟೆಗೆ. ಈಗ ಮೋಡ ಬೇರೆ ಕವ್ಕೊಂಡವೆ. ಎಲ್ಲಾದ್ರೂ ಹೋಗಿ ಸಿಗಾಕೋಗ್ಬಿಟ್ರೆ ಅನ್ನೋ ಒಂದು ಟೆನ್ಷನ್ ಮಳೆಗೆ. ಅದಕ್ಕೋಸ್ಕರ ಹೋಗ್ತಾ ಇಲ್ಲ. ಯಾಕಂದ್ರೆ ನಾನು ಇವತ್ತು ಫ್ರೀ ಇದ್ದೀನಿ, ಏನೂ ಇಲ್ಲ ಕೆಲಸ ಮಾಡೋದಕ್ಕೆ. ಮಂಜು ಅವರು 1 ಲೋಟ ಕಾಫಿ ಮಾಡಿಕೊಟ್ರು. 2ನೇ ರೌಂಡ್ ಕೇಳೋಣ ಅಂತ ಮನ್ಸು, ಆದ್ರೆ ಯೋಗ ಮಾಡ್ತಾ ಇದ್ದೀನಿ ನಾನು. ನೋಡ್ದಾ ಹಂಗೆ ಅಲ್ಲ, ಮಾಡ್ತಾ ಇಲ್ಲ, ಯೋಗ ನೋಡ್ಕೊತಾ ಇದ್ದೀನಿ. ಅದೇ ನೋಡ್ದ, ನಾವು ಮಾಡ್ಕೊಡಲ್ಲ, ಗೊತ್ತು ನಮಗೆ. ಅಷ್ಟೇ, ಇನ್ನೇನು ಹೇಳೋದು ನಮಗೆ. Trade the currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.